ಇದು ಆ್ಯಕ್ಚುಲಿ ಇನ್ನೊಂದು ಕಡೆ ಆಗ್ತದೆ, ಇನ್ನೊಂದು ಸೈಡ್ ಗವಿ ಬೆಟ್ಟ. ಅದು ಈಗ ಬೆಟ್ಟ ಎದುರುಂಟಲ್ಲ, ಅದಕ್ಕೆ 4 ಸೈಡಿಂದ ಸಹ ದಾರಿ ಉಂಟು ಗವಿ ಬೆಟ್ಟಕ್ಕೆ. ಸೊ ಆಗ ನಾನು ಹೇಳಿದಾಗೆ ಗವಿ ಬೆಟ್ಟಕ್ಕೆ 2 ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಮಳೆಗಾಲದಲ್ಲಿ ಬೇರೆ, ಇಂಥ ಡ್ರೈ ಇರುವಾಗ ಬೇರೆ. ಆರೆಲ್ಸ್ ಗೊತ್ತಾಯ್ತಾ, ನಾವು ಬಂದ ನೆನಪಿತ್ತ, ಇದು ಫುಲ್ ಕೆರೆ. ಅಲ್ಲಿ ನಾವು ಫೋಟೋ ತೆಗ್ದವಲ್ಲ, ಇದು ಕೆರೆ ಮಾರೆ. ಇಲ್ಲಿ ಒಟ್ರಾಸಿ ಜಾರಿ ಉಂಟಲ್ಲ, ಕೊಡು 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 ಕೊಡು. ಎಸ್ ಎಸ್. ಇಲ್ಲಿ ನೋಡಿ ಹೆಬ್ಬಾಗಿಲು ಅಂತ ಉಂಟು ನೋಡಿ. ಇಲ್ಲಿ ಕೆಳಗೆ ಹೋದರೆ ಒಂದು ಗವಿ ಉಂಟು, ಗುಹೆ. ಆ ಗುಹೆ ಎಲ್ಲಿ ಆಗ್ತದೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು. ಈ ಒಂದು ಸಣ್ಣ ಪಾಯಿಂಟಲ್ಲಿ ಇಡೀ ಕಲ್ಲು ಬ್ಯಾಲೆನ್ಸ್ ಆಗಿ ನಿಂತಿದೆ. ಇಟ್ಸ್ ಅ ಮಿರಾಕಲ್. ಇಲ್ಲಿ ಹಿಡ್ಕೊಳ್ಳೋ ಹಿಡ್ಕೊಳ್ಳೋ ಹಿಡ್ಕೊಳ್ಳೋ. ಈಗ ಇನ್ನೊಂದು ರೋಡ್ ತಗೊಂಡಿದ್ದೇವೆ ನಾವು. ಸ್ವಲ್ಪ ಎದುರು ಹೋದ ನಂತರ ಈಗ ವಾಪಸ್ ನಾವು ರೈಟ್ ತಗೊಳ್ಬೇಕಂತೆ. ಇದು ಆ್ಯಕ್ಚುಲಿ ಇನ್ನೊಂದು ಕಡೆ ಆಗ್ತದೆ, ಇನ್ನೊಂದು ಸೈಡ್ ಗವಿ ಬೆಟ್ಟ. ಅದು ಈಗ ಬೆಟ್ಟ ಎದುರುಂಟಲ್ಲ, ಅದಕ್ಕೆ 4 ಸೈಡಿಂದ ಸಹ ದಾರಿ ಉಂಟು ಗವಿ ಬೆಟ್ಟಕ್ಕೆ. ಹಾಗೆ ಆಲ್ರೆಡಿ ನಾವು 2 ಎಕ್ಸ್ಪ್ಲೋರ್ ಮಾಡಿದ್ದೇವೆ. ಅದರಲ್ಲಿ ಆ ಒಂದು ದಾರಿಯಲ್ಲಿ ಸಹ 2 ಡಿವೈಡ್ ಆಗ್ತದೆ. ಸೊ ಟೋಟಲ್ 3 ಎಕ್ಸ್ಪ್ಲೋರ್ ಮಾಡಿದ್ದೇವೆ. ಇದೀಗ 4ನೇದು. ಇನ್ನೊಂದು ದಾರಿ ಉಂಟು, ಅದು ನೋಡ ಮೇ ಬಿ ನೆಕ್ಸ್ಟ್ ಟೈಮ್. ಇದೆಲ್ಲ ಗವಿ ಬೆಟ್ಟದ ಬೇಸ್ ಇದೆಲ್ಲ ಉಂಟಲ್ಲ, ಈ ಎದುರಿನ ಗುಡ್ಡ ಎಲ್ಲ ಕಾಣ್ತಲ್ಲ ಅದು. ಓ ಬೈ, ಮರ ಸಾಲಿಡ್ ದೊಡ್ಡದಿತ್ತು. ಓಕೆ, ವಿ ಹ್ಯಾವ್ ಅ ರೋಡ್ ಬ್ಲಾಕ್. ಬ್ರಿಡ್ಜ್ ಆಗ್ತಾ ಉಂಟು ಇಲ್ಲಿ. A few moments later. ಲೋ ಗುಡ್ಡ ಹತ್ತದಿದ್ದಾವೆ ಈಗ. ಸ್ಟೀಪ್ ಉಂಟು ಮಾತ್ರ ಅಪ್ಪಿದು. ಸ್ಟೀಪ್ ಉಂಟು ಮಾರ, ಇದು ಗೊತ್ತಾಗೋದಿಲ್ಲ. ಎಸ್, ಐ ಥಿಂಕ್ ಇಲ್ಲಿಂದ ಎದುರು ಹೋದರೆ ಗವಿ ಬೆಟ್ಟಕ್ಕೆ ಹೋಗ್ತದೆ, ಆಸ್ ಪರ್ ಮೈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D. ಗವಿ ಬೆಟ್ಟದ ಸಾಧಾರಣ ಒಂದು ಮಿಡ್ಲಿಗೆ ಹೋಗಿ ಜಾಯ್ನ್ ಆಗ್ತದೆ ಈ ರೋಡು ನನ್ನ ಪ್ರಕಾರ. ಸೊ ನಾಟ್ ಟೂ ಶೂರ್, ನಾನು ಸಹ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಓಹೋ ಹೋ 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 ಹೋ. ಓಕೆ, ಮಿನಿ ಡ್ಯಾಮ್. ಮಿನಿ ಡ್ಯಾಮ್. ಲೆಟ್ಸ್ ಕಂಟಿನ್ಯೂ. ಸೊ ಐ ಥಿಂಕ್ ನಾವೀಗ ಇಲ್ಲಿ ಮೇಲೆ ಹತ್ತಬೇಕು. ಇಲ್ಲಿ ಮೇಲೆ ಹತ್ತಬೇಕೀಗ. ಹೋಗ್ಲಿ ರಾಮಕೇಶ್ವರ ಫಸ್ಟಿಗೆ. ಧೂಳು ಧೂಳು ನೋಡಿ, ಧೂಳು ಎಬ್ಬಿಸೋದು ನೋಡಿ. ನೋಡಿ ಫುಲ್ ಈಗ ಚರಳಿಗೆ ಅಲುಸರಾಗ್ತದೆ ಈಗ ಇಲ್ಲಿಂದ. ಲಾಸ್ಟ್ ಯಾವಾಗ ನಾವು ಸಮ್ಮರಲ್ಲೊಮ್ಮೆ ಬಂದಿದ್ದೆ, ನನ್ನ ಹಾರ್ನೆಟ್ ಇರುವಾಗ ಬಂದಿದ್ದೊಮ್ಮೆ. ಆಗ ಫುಲ್ ಚರಳಿಗೆ ಅಲ್ಲಿದ್ದು, ಗವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಐ ಥಿಂಕ್ ಈಗ ಸಹ ಹಾಗೆ ಇರ್ತದೆ, ಯಾಕಂದರೆ ಈಗ ಮಳೆ ಎಲ್ಲ ಬಿಟ್ಟಿದ್ದಲ್ಲ. ಸೊ ಆಗ ನಾನು ಹೇಳಿದಾಗೆ ಗವಿ ಬೆಟ್ಟಕ್ಕೆ 2 ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಮಳೆಗಾಲದಲ್ಲಿ ಬೇರೆ, ಇಂಥ ಡ್ರೈ ಇರುವಾಗ ಬೇರೆ. ಆ್ಯಕ್ಚುಲಿ ಒಂದು ಚಿಟ್ಟೆ
ನನ್ನನ್ನೇ ಫಾಲೋ ಮಾಡ್ತಾ ಉಂಟು. ಐ ಮೀನ್ ನಾನು ಚಿಟ್ಟೆಯನ್ನು ಫಾಲೋ ಮಾಡ್ತಿದ್ದೆ, ನನ್ನ ಎದುರೇ ಉಂಟು ಅದು. ಓಕೆ, ಈಗ ಸೈಡಿಗೆ ಹೋಯ್ತು. ಈ ಇಂಥ ಸರ್ಫೇಸಲ್ಲೆಲ್ಲ ನಿಮಗೆ ಬ್ರೇಕ್ ಇಡ್ಲಿಕ್ಕೆ ಆಗೋದಿಲ್ಲ, ಅದೇ ಪ್ರಾಬ್ಲಮ್. ಮಧುಬಾಯಿ ಇನ್ನೊಂದ ಧೂಳು ತಿಂತ ಇದ್ದಾನೆ ನಮ್ಮ ಇಬ್ಬರದ್ದು ಸಹ. ಇಲ್ಲಿಂದ ಇನ್ನೊಂದು ಹೋಗ್ತದೆ. ಇದು ಮೋಸ್ಟ್ಲಿ ಆ ಪಾಂಡ್ ಹತ್ರ ಹೋಗಿ ಜಾಯ್ನ್ ಆಗ್ತದೆ ನನಗೆ ಗೊತ್ತಿರೋ ಪ್ರಕಾರ. ದೆನ್ ವಿಲ್ ಸಿ, ಲೆಟ್ಸ್ ಸಿ. ಗವಿಬೆಟ್ಟ ಸಾಧಾರಣ ವಿಡಿಯೋ ಎಲ್ಲ ಮಾಡೋ ಮುಂಚೆ ಒಂದು 2 ಸತಿ ಬಂದಿದ್ದೆ. ಸೊ ಟೋಟಲ್ ಐ ಥಿಂಕ್ ಇದು ನಾನು 5ನೇ ಸತಿ ಬರೋದಾ ಅಂತ ಇಲ್ಲಿಗೆ. ಬಟ್ 5 ಸತಿ ಬರುವಾಗ ಸಹ ಬೇರೆ ಬೇರೆ ದಾರಿಯಲ್ಲಿ ಬರ್ತಿದ್ದೆ. ಅಲ್ಲಿ ಗುಡ್ಡಲ್ಲಿ ಹಿಂದೆ ದಾರಿ ಹೋಗ್ತದೆ. ಹಾ, ಬಂತಲ್ಲ ಗವಿಬೆಟ್ಟ ಇದೆ. ಹೇ, ಇದು ನಾವು ಅವತ್ತು ಬಂದವಲ್ಲ ದಾರಿ. ಎಂತ ಸಾವ, ನಾವೆಲ್ಲಿಂದ ಬಂದದ್ದು? ನಾವು ಅವತ್ತೆಲ್ಲಿಂದ ಹೋದ್ದು? ನಾವು ಅಲ್ಲಿ ಹೋದದ್ದ ಅಂತ. ಇಲ್ಲ, ಒಂದು ನಿಮಿಷ ಬಂದೆ ಇಲ್ಲೇ ರೀ. ನಾವು ಈ ಚಂದ ಇಲ್ಲಣ್ಣ, ಅಲ್ಲ ಇದ್ಯಾವುದೋ ಬೇರೆ. ಇಲ್ಲಿ ಬರಲಿಲ್ಲ ನಾವು. ಆರೆಲ್ಸ್ ಗೊತ್ತಾಯ್ತಾ, ನಾವು ಬಂದ ನೆನಪಿತ್ತ, ಇದು ಫುಲ್ ಕೆರೆ. ಅಲ್ಲಿ ನಾವು ಫೋಟೋ ತೆಗ್ದವಲ್ಲ, ಇದು ಕೆರೆ ಮಾರೆ. ಇದು ಕೆರೆ ಇತ್ತ, ಫುಲ್ ಕೆರೆ ಆಗಿತ್ತು. ಕರೆಕ್ಟ್ ಇದಾರಿ ಇರಲಿಲ್ಲ, ಅದಿರಲಿಲ್ಲ. ನಾವು ಅದರ ಮೇಲಿಂದಾಗಿ ಆಚೆ ಸೈಡಿಂದ ಬಂದದ್ದು. ಇನ್ನೊಂದು ದಾರಿ ಉಂಟು, ಹೌದೌದು ಕರೆಕ್ಟ್, ಇದು ಕೆರೆ. ನಾನು ಇಲ್ಲಿ ಹತ್ತಿಸಿದ್ದು, ನನಗೆ ಕರೆಕ್ಟ್ ನೆನಪುಂಟು. ಇವತ್ತು ಸಹ ಅಲ್ಲೇ ಹತ್ತಿಸ್ತಾನೆ ನಾನು. ವಾಟರ್ ಇಸ್ ಕಂಪ್ಲೀಟ್ಲಿ ಗಾನ್. ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಹತ್ತಿಸಿದ್ದು, ಹೀಗೆ ಹತ್ತಿಸಿದ್ದು ಬೈಕ್. ನೈಸ್. ಸೊ ಒನ್ ಮೋರ್ ಇನ್ನೊಂದು ದಾರಿ ಎಕ್ಸ್ಪ್ಲೋರ್ ಮಾಡಿದೆವು ಗವಿಬೆಟ್ಟಕ್ಕೆ ಸಕ್ಸಸ್ಫುಲಿ. ನಾವು ಲಾಸ್ಟ್ ಟೈಮ್ ಹೋದದ್ದು ತೋರಿಸ್ತಾನೆ ಹೇಗೆ ಅಂತ. ನಾವು ಈಚೆಲ್ಲ ಬರಲಿಲ್ಲ ರಿಟರ್ನ್ ಹೋಗುವಾಗ. ಎದುರಿದು ಆನಿಯನ್ ಹಿಲ್ಸ್. ಅವತ್ತು ನೆನಪುಂಟು, ನಾನು 6 ಗಂಟೆಯಲ್ಲಿ ನಾನು ಮಧು ನಮ್ಮ ಗಾಡಿಯಲ್ಲಿ ಬಾಕಿಯಾಗಿ ನೂಕ್ಲಿಕ್ಕೆ ನರಕ ಪಟ್ಟಿದ್ದೇವೆ ನಾವು ಅವತ್ತು. ಈಗ ಇಲ್ಲಿ ಹೋಗುವ ಮೇಲೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಮಳೆಗಾಲದಲ್ಲಿ. ನನಗೆ ಮಾತ್ರ ಇವತ್ತು ಸ್ಯಾಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಂದು ಟ್ಯಾಂಕ್ ಬ್ಯಾಗ್ ಮಾತ್ರ ಇಲ್ಲೇ ಉಂಟು ಎದುರು. ಹಾಗೆ ಹೀಗೆ ಹೋಗ್ಬೇಕೀಗ. ದಡಕ್ಕ 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 ದಡಕ್ಕ. ಒಳ್ಳೆ ರೈಲಲ್ಲಿ ಹೋದಾಗ ಆಗ್ತಾ ಉಂಟು ಮಾತ್ರ. ಇವತ್ತು ನಂದು ಟ್ರ್ಯಾಕ್ಟರ್ ಕ್ಲೈಮ್ ಅಂತ ಹೇಳ್ಬೋದು. ಮೆಲ್ಲ ಕ್ಲೈಮ್ ಮಾಡಿದ್ದು. ಯಾವಾಗ ನಾನು ಗುಡ್ಡ ಹತ್ತಿಸುವಾಗ ದಡ 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 ಮಾಡಿ ಹತ್ತಿಸೋದು. ನೋಡು ನಮ್ಮ ಬಾಯ್ಸ್ ಬರಲಿ.
ಬಾ ಬಾ ಬಾ. ಗಾಡಿ ವೀಲಿ ಆಗ್ತಾ ಉಂಟಲ್ಲಿ. ಸೈಕಿತ್ತು ಹೀಗೆ 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 ಹೀಗೆ. ಅದಲ್ಲ ಫಸ್ಟ್ ಹೋದ ಗುಡ್ಡ ನೋಡಿ, ಅದು ಅದು ನೈಸ್. ಅದು ಅಲ್ಲಿ ಬಾಕಿ ಅದು ಮಾತ್ರ ಸಾಲಿಡ್ ಸ್ಟ್ರೆಚ್. ಅದು ಟ್ರೈ ಮಾಡುವ. ಅದೊಂದು ವ್ಯೂ ಪಾಯಿಂಟ್ ಉಂಟು, ಅಲ್ಲಿ ಎದುರೊಂದು ವ್ಯೂ ಪಾಯಿಂಟ್ ಉಂಟು. ನಾವು ಅದೇ ಲಾಸ್ಟ್ ಹೇಳಿದಲ್ಲ ಬೇರೆ ರೂಟಲ್ಲಿ ಬಂದದ್ದು ಅಂತ. ನಾವು ಇಲ್ಲಿಂದ ಇಳಿದು ಅಲ್ಲಿಂದ ಆಚೆಯಲ್ಲಿ ಹೋದದು. ಸೊ ದಟ್ ಈಸ್ ಡಿಫ್ರೆಂಟ್ ರೋಡ್ ನೋಡಿ. ಅಲ್ಲಿ ಹಿಂದೊಂದೊಂದು ಕಾಣ್ತಾ ಉಂಟಲ್ಲ, ಅಲ್ಲಿಂದ ಬಂದದು. ಇವತ್ತು ನಾವು ಈಚೆಂದ ಬಂದದು, ಇಲ್ಲಿಂದಾಗಿ ಈ ಗುಡ್ಡ ಆಚೆಂದ ಬಂದದು. ಆ್ಯಕ್ಚುಲಿ ಅದೇ ಲಾಸ್ಟ್ ಟೈಮ್ ಬರುವಾಗ ಅಂದರೆ ಅದರ ಹಿಂದೆ ಸತಿ ಬರುವಾಗ ಆಚೆಂದ ಬಂದದು. ಅಲ್ಲಿ ಒಂದು ರೋಡ್ ಉಂಟು, ಪ್ಲಸ್ಸು ಅಲ್ಲೊಂದು ಮೇನ್ ಗುಡ್ಡ ಕಾಣ್ತಾ ಉಂಟಲ್ಲ, ಅದರ ಹಿಂದೆ ಇನ್ನೊಂದು ದಾರಿ ಉಂಟು. ಸುಮಾರು ದಾರಿ ಉಂಟು ಗವಿ ಬೆಟ್ಟಕ್ಕೆ. ಐ ಥಿಂಕ್ ಇನ್ನೊಂದು ದಾರಿ ಇರಬೇಕು, ವಿಚ್ ವಿ ಹ್ಯಾವೆಂಟ್ ಎಕ್ಸ್ಪ್ಲೋರ್ಡ್ ಎಟ್. ನೋಡ ವಿಲ್ ಸಿ. ಅಲ್ಲಿ ಮೇಲೆ ತೆಗಿಯುವ. ಹಾಂ, ಅಲ್ಲಿ ಒಳ್ಳೆ ಬರ್ತದೆ. ಅಲ್ಲಿ ಸ್ವಲ್ಪ ಇದಾಗ್ಲಿ ಅಂತ, ಎಂತ ಸಣ್ಣ ಕೆಳಗೆ ಹೋಗ್ಲಿ ಅಂತ ನಾವು ಅಲ್ಲೆಲ್ಲ ಹೋಗಿ ಬರುವ. ಅಲ್ಲ, ಮೇನ್ ವ್ಯೂ ಪಾಯಿಂಟ್ ಆಚೆ ಅಲ್ಲಿ. ಹಾಂ, ಅದು ಅದನ್ನ ನಿನಗೆ ನೋಡ್ಲಿಕ್ಕೆ ಮಾತ್ರ ಅದು ಈಸಿ ಉಂಟು. ನೋಡ್ಲಿಕ್ಕೆ ಮಾತ್ರ ಅದು ಅಷ್ಟು ಕುತ್ತ ಕಾಣುದು. ಹೋಗಿ ಬಿಡ್ಲಿ, ಮತ್ತೆ ನಾನು ಹೋಗ್ತಾನೆ. ನೋಡಿ 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 ನೋಡಿ, ಹೋಗ್ತದೆ ಪಾಸ್, ಗ್ರೀನ್ ಪಾಸ್. ಸ್ವಲ್ಪ ಮೊಮೆಂಟಮ್ ಕ್ಯಾರಿ ಮಾಡಿದರೆ ಬೆಟರ್. ಏನು ಹೇಳ್ತೀರಿ ಅಲ್ಲ? ಸ್ವಲ್ಪ ಮೊಮೆಂಟಮಲ್ಲಿ ಹೋಗುವ. ಇಲ್ಲ, ಫಸ್ಟ್ ಗೇರಲ್ಲೇ ಹೋದರೆ ಆಯಿತು. ಓಕೆ, ಇಲ್ಲಿ ಮೊಮೆಂಟಮ್ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ, ಇದೇ ಹೀಗೆ ಬರಬೇಕು. ಕ್ರೇಜ್ ಉಂಟು ಇವತ್ತು. ಗವಿ ಬೆಟ್ಟ ಫುಲ್ ನಮ್ಮದೇ, ಯಾರಿಲ್ಲ ನೋಡಿ. ನಾವು ಆ ಗುಡ್ಡೆಯಿಂದ ಬಂದದು. ಆ್ಯಂಡ್ ಇಲ್ಲಿ 2 ರೋಡ್ ಹೋಗ್ತದೆ. ಆಲ್ರೆಡಿ ನೀವು ನೋಡಿರ್ತೀರಿ ಹಳೆ ವೀಡಿಯೋಸಲ್ಲಿ. ಬಟ್ ಸಮ್ಮರ್ ವ್ಯೂಸ್ ನೋಡಿ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ. ಲಾಸ್ಟ್ ಟೈಮ್ ಬರುವಾಗ ಎಂತ ಇರಲಿಲ್ಲ ಅಲ್ಲ, ಫುಲ್ ಎಂತ ಹೇಳೋದು, ಫುಲ್ ಫಾಗ್ ಕವರ್ ಆಗಿತ್ತು. ಇವತ್ತು ಫುಲ್ ಕ್ಲೀನ್ ಉಂಟು ನೋಡಿ. ಅಲ್ಲಿ ಕುಮಾರ ಪರ್ವತ. ಹಾಂ, ಆಯ್ತಾಯ್ತು, ತೆಗಿ ಗಾಡಿ. ಕುಮಾರ ಪರ್ವತ. ಮತ್ತೆ ಇಲ್ಲಿ ಸಹ ನೋಡಿ 2 ಗುಡ್ಡಗಳುಂಟು. ಸೂಪರ್ ಉಂಟು ಮಾತ್ರ ಇದು, ನೈಸ್. ಫಸ್ಟ್ ವ್ಯೂ ಪಾಯಿಂಟ್ ಆಯಿತು ಗವಿ ಬೆಟ್ಟದ್ದು. ಫಸ್ಟ್ ಅಲ್ಲ, ಸೆಕೆಂಡ್ ವ್ಯೂ ಪಾಯಿಂಟ್. ಫಸ್ಟ್ ಓನಿಯನ್ ಹಿಲ್ಸ್, ಸೆಕೆಂಡ್ ವ್ಯೂ ಪಾಯಿಂಟ್. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಿದ್ದೇವೆ, 3rd. ಅಲ್ಲಿಂದಾಗಿ ಮತ್ತೆ ಅಲ್ಲಿಗೆ 4th. ಈಗ 3rd ವ್ಯೂ ಪಾಯಿಂಟಿಗೆ ಹೋಗುವ. ಲೆಟ್ಸ್ ಗೋ. ಇಲ್ಲ, ಕರೆಕ್ಟ್ ನ್ಯಾಪ್ ಉಂಟು. ಲಾಸ್ಟ್ ಮಳೆಗಾಲದಲ್ಲಿ ಬರುವಾಗ ಫುಲ್ ಹಿಂದಿನ ಟೈರ್ ಜಾರಿಕೊಂಡು ಹೋಗ್ತಿತ್ತು. ಬಟ್ ಈಗ ಸಹ ಜಾರಿಕೊಂಡು ಹೋಗ್ತದೆ, ಬಟ್ ರೀಸನ್ ಬೇರೆ ಅಂತ ಅಷ್ಟೇ. ಸೊ ಇದೀಗ ಸೆಕೆಂಡ್ ವ್ಯೂ ಪಾಯಿಂಟ್, ಸಾರಿ 3rd ವ್ಯೂ ಪಾಯಿಂಟ್ ಗವಿ ಬೆಟ್ಟದು. ಅಲ್ಲಿ ಹೋಗ್ಬೋದು ಬೇಕಾದ್ರೆ, ಅಲ್ಲಿ ಸೊಳ್ಳೆ ಬರ್ತದೆ. ಹಾಂ, ಒಂಟಿಕಲ್ಲು ಅಲ್ಲಿ ಆಗ್ತದೆ. ಅಲ್ಲಿ ಆ ಗುಡ್ಡ ಉಂಟಲ್ಲ, ಹಾಂ ಹೌದು, ಅಲ್ಲಿ ಹೋಗ್ಲಿ ಆಗ್ತದೆ. ಆ ಒಂಟಿಕಲ್ಲಲ್ಲಿ ಇರೋದು ಲಾಸ್ಟ್ ಉಂಟಲ್ಲ, ಅಲ್ಲಿ ಇರೋದು ಲಾಸ್ಟಲ್ಲಿ.
ಅದೀಗ ಕಾಣೋದಿಲ್ಲ ಮೋಸ್ಟ್ಲಿ, ನಾವು ಅಲ್ಲಿ ಹತ್ತಿರವಾಗಿ ನೋಡ್ಬೇಕು ಅದನ್ನೀಗ. ಅದು ಮೋಸ್ಟ್ಲಿ ಆ್ಯಂಗಲ್ ಇನ್ನೊಂದು ಸೈಡಲ್ಲಿ ಉಂಟು ಗುಡ್ಡೆ ಅದು. ಇಲ್ಲಿ ನೋಡಿ ಅಂತೆ ಬಂಡೆಗಳು ಹೇಗುಂಟು ಅಂತ. ಓ ಬೈ ಬಿದ್ದರೆ ಮಾತ್ರ ಟೊಣಕ್. ಇದೊಂಥರ ಈ ಬಂಡೆಗಳು ಹಿಟ್ಟಾಗಿ ಉಂಟು ನೋಡಿ, ಒಂಥರ ಈ ನಮ್ಮ ಗೋಡ ಕಟ್ತಾರಲ್ಲ ಕಲ್ಲು ಹಿಟ್ಟಾಗಿ ಉಂಟು. ಬಟ್ ಅದು ನ್ಯಾಚುರಲ್ ಫಾರ್ಮೇಷನ್ ಇರಬೇಕು, ನ್ಯಾಚುರಲ್, ಮತ್ತೆ ಗೊತ್ತಿಲ್ಲ. ಓ ಬೈ ಎಷ್ಟು ಹೈಟಲ್ಲಿದ್ದ ನಾವು ಗೊತ್ತಾಗೋದಿಲ್ಲ. ಪೀಸ್ಫುಲ್, ಜನ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ಎಷ್ಟು ಪೀಸ್ಫುಲ್. ಕೆಳಗೆ ಮಾತ್ರ ಫುಲ್ ಫಾರೆಸ್ಟ್. ಈಗ ಫೋರ್ತ್ ಅಲ್ಲಿ. ಈಗ ಅದಕ್ಕೆ ಹೋಗ್ಲಿಕ್ಕೆ ಒಂದು ದೊಡ್ಡ ಅಪ್ಪ ಹತ್ಲಿಕ್ಕೆ ಉಂಟು. ಈಗ ಅಪ್ಪ ಏನು ಸಮಸ್ಯೆ ಇಲ್ಲ, ಬಟ್ ಟೆರೈನ್ ಒಂಚೂರು ಸಮಸ್ಯೆ. ಫುಲ್ ಜಾರುವ ಟೆರೈನ್, ಅದು ಫುಲ್ ಜಾರಿಕೊಂಡು ಹೋಗ್ತದೆ. ಈಗ ಸೊ ಗ್ರಾಸಲ್ಲಿ ಹೋದರೆ ಚೂರು ಬೆಟರ್, ಚೂರು ಟ್ರ್ಯಾಕ್ಷನ್ ಸಿಗ್ತದೆ. ಪಾಸ್ ಮಾರೆ, ಕ್ಲೀನ್ ಪಾಸ್. ಆನೆಲ್ಲ ಭಯಂಕರ ಇರ್ತದೆ ನೆನೆಸಿದೆ. ಕ್ಲೀನ್ ಪಾಸ್. ಯಾಕೆಂದರೆ ಲಾಸ್ಟ್ ಟೈಮ್ ನನ್ನ ಹಾರ್ನೆಟಲ್ಲಿ ಬರೋ ಕರೆಕ್ಟ್ ನೆನಪಿತ್ತು. ಅದೆಂತ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಒಟ್ರಸಿ ಜಾರಿ ಉಂಟಲ್ಲ, ಕೊಡು 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 ಕೊಡು. ಎಸ್ ಎಸ್ ಆಚೆಲಿಂದ ಈಚೆಲಿಗೆ ಹಾರಿ ಬಂದದ್ದು. ಈಗ ಒಟ್ರಸಿ ಚರಳು ಕಲ್ಲು ಜಾರ್ತಿತ್ತು. ಬಟ್ ಎಕ್ಸ್ಪಲ್ಸ್ ಮೇಡ್ ಇಟ್. ಆ್ಯಂಡ್ ಡಿಪೆಂಡ್ಸ್ ಆನ್ ಟಯರ್ಸ್ ಆಲ್ಸೋ. ಯಾಕಂದರೆ ಲಾಸ್ಟ್ ಟೈಮ್ ಬರೋ ಅದು ಕಂಪ್ಲೀಟ್ ಇದು ಎಂತ ಹೇಳಿದ್ರು ಸ್ಟ್ರೀಟ್ ಟಯರ್ಸ್, ಅದು ಹಾಗೆ ಸೇರ್ಬೋದು ರೀಸನ್. ಬಟ್ ನೌ ದಿಸ್ ಟೈಮ್ ವಿ ಹ್ಯಾವ್ ರೇಸ್ ಟ್ರೈಲರ್. ಒಳ್ಳೆ ಪರ್ಫಾರ್ಮ್ ಮಾಡಿತ್ತು. ಈವನ್ CAT ಇಸ್ ಆಲ್ಸೋ ಗುಡ್, ಒಳ್ಳೆ ಪರ್ಫಾರ್ಮ್ ಮಾಡಿತ್ತು. ಅಲ್ಲ, ಯಾವುದು ಒಳ್ಳೇದು ಅದನ್ನು ಹೇಳ್ಬೇಕು ಅಲ್ಲ. ಹಾಗೆ ಪರ್ಫಾರ್ಮ್ ಮಾಡಿತ್ತು, ವೆರಿ ಗುಡ್. ಇಲ್ಲಿನೊಂದು ಎಂತಂದು ಹೇಳಿದರೆ, ಗವಿ ಬೆಟ್ಟ ಅಂತ ಹೇಳೋದೊಂದು, ಇಲ್ಲಿ ಗವಿ ಉಂಟು ಇಲ್ಲಿ ಆ್ಯಕ್ಚುಲಿ. ಇಲ್ಲಿ ನೋಡಿ ಹೆಬ್ಬಾಗಿಲು ಅಂತ ಉಂಟು ನೋಡಿ. ಇಲ್ಲಿ ಕೆಳಗೆ ಹೋದರೆ ಒಂದು ಗವಿ ಉಂಟು, ಗುಹೆ. ಆ ಗುಹೆ ಎಲ್ಲಿ ಆಗ್ತದೆ ಅಂತ ಹೇಳಿದರೆ, ಈಗ ನಾವು ಹೋಗ್ತೇವೆ ನೋಡಿ, ಅದರದ್ದು ಕರೆಕ್ಟ್ ಕೆಳಗೆ ಆಗ್ತದೆ. ಇದು ಮೇನ್ ಗವಿ ಬೆಟ್ಟ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಇದೆ. ಸೊ ದಿಸ್ ಇಸ್ ಗವಿ ಬೆಟ್ಟ. ಆ ಕೇವ್ ಟೆಂಪಲ್ ಇಲ್ಲೆಲ್ಲೋ ಕೆಳಗಾಗ್ತದೆ. ಇಲ್ಲೆಲ್ಲೋ ಆಗ್ತದೆ ದಿಸ್ ಏರಿಯಾ. ಸೊ ನಾನು ಹೋಗಲಿಲ್ಲ ಆ ಟೆಂಪಲ್ಗೆ, ನಾನು ಹೋಗಲಿಲ್ಲ. ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಮೇ ಬಿ ಏನಾರು ರಿಚುವಲ್ ಇದಿರ್ಬೋದು, ಟ್ರೆಡಿಷನಲ್ ಇದಲ್ಲ. ಸೊ ನಾವು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡಲ್ಲಿ ಹೋಗಲಿ ಆಗೋದಿಲ್ಲ. ಆ್ಯಂಡ್ ಯಾರೂ ಹೋಗೋದಿಲ್ಲ ಮೋಸ್ಟ್ಲಿ ಅಲ್ಲಿಗೆ, ಸೊ ಬೇಡ ಹೋಗೋದು. ಇಲ್ಲಿಂದ ನಿಮಗೆ ಫುಲ್ಲು ವ್ಯೂ ಸಿಗ್ತದೆ. ಈಗ ಇದು 4th ವ್ಯೂ ಪಾಯಿಂಟಿಗೆ ಬಂದೆವು. ಇಲ್ಲಿ ಈಗ ವ್ಯೂ ನೋಡಿ, ಸೇಮ್ ಅಲ್ಲಿದ್ದಾಗೆ, ಡಿಫ್ರೆನ್ಸ್ ಏನಿಲ್ಲ. ಅಲ್ಲಿದ್ದದ್ದು ನಾವು ಆಗ, ಈಗ ಇಲ್ಲಿ ಬಂದೆವು. ಆ್ಯಂಡ್ ಹಿಂದೆ ನೋಡಿದರೆ ಅದು ಫುಲ್ ಶಿರಾಡಿ ರೇಂಜ್ ಇರಬೇಕು. ಈ ರೇಂಜಲ್ಲಿ ಉಂಟಲ್ಲ, ಅದೆಲ್ಲ ಮೋಸ್ಟ್ಲಿ ಶಿರಾಡಿ ಆಗ್ತದೆ. ಬ್ಯೂಟಿಫುಲ್ ಉಂಟು. ಇಲ್ಲಿ ಸಹ ನೋಡಿ ಫುಲ್ಲು ಬಂಡೆಕಲ್ಲುಗಳು. ಇನ್ನೊಂದು ವ್ಯೂ ಪಾಯಿಂಟ್ ಉಂಟು, ಸ್ವಲ್ಪ ರಾಕಿಂಗ್ ಇದು, ಅದು ಅಲ್ಲೇ ಆಗ್ತದೆ. ಈಗ ಅಲ್ಲಿಗೆ ನಮ್ಮ ಪಯಣ. ಲಾಸ್ಟ್ ವ್ಯೂ ಪಾಯಿಂಟಿಗೆ ಬಂದೆವು. ಅಲ್ಲಿಂದ
ಇಲ್ಲಿಗೆ ಬಂದದು. ಸೊ ಅನ್ಫಾರ್ಚುನೇಟ್ಲಿ ಗೋಪುರ ರೆಕಾರ್ಡ್ ಆಗಲಿಲ್ಲ, ಆ್ಯಸ್ ಯೂಶುವಲ್ ಗೋಪುರ ಇಶ್ಯೂಸ್. ಈಗ ಇಲ್ಲಿಂದ ಈ ಗುಡ್ಡೆಯಿಂದ ಇಳಿದು ಈಗ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ದೇವೆ ಗಾಡಿ. ಆ್ಯಂಡ್ ಯಾ, ಮಳೆಗಾಲದಲ್ಲಿ ಆಲ್ರೆಡಿ ಒಮ್ಮೆ ಇದರ ವ್ಯೂ ನೋಡಿದಿರಿ, ಬಟ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಇತ್ತು, ಅಷ್ಟೇನಿರಲಿಲ್ಲ, ಬಟ್ ಈಗ ನಿಮಗೆ ಕ್ಲಿಯರ್ ಕಾಣ್ತದೆ ಅದು. Yes, and this is the self balancing rock. ಸಾರಿ, ಇಲ್ಲಿ ನೋಡ್ಬೋದು ಈ ಒಂದು ಸಣ್ಣ ಪಾಯಿಂಟಲ್ಲಿ ಇಡೀ ಕಲ್ಲು ಬ್ಯಾಲೆನ್ಸ್ ಆಗಿ ನಿಂತಿದೆ. ಇಟ್ಸ್ ಅ ಮಿರಾಕಲ್. And this is the view. Time to ascend ಗವಿ ಬೆಟ್ಟ. ನಾವು ಈ ಸತಿ ಇಲ್ಲಿಂದ ಅಟೆಂಪ್ಟ್ ಮಾಡ್ತೇವೆ ಇಳಿಲಿಕ್ಕೆ. ಈ ಸೆಲ್ಫ್ ಬ್ಯಾಲೆನ್ಸಿಂಗ್ ರಾಕ್ ಹತ್ರದಿಂದ ಅಟೆಂಪ್ಟ್ ಮಾಡ್ತೇವೆ. ಇಲ್ಲಿ 2-3 ಕಡೆಯಿಂದ ಇಳಿಸ್ಲಿಕ್ಕೆ ಆಗ್ತದೆ. ಸೊ ಇದು ಮಳೆಗಾಲದಲ್ಲಿ ಒನ್ ಆಫ್ ದ ಟಫೆಸ್ಟ್ ಕ್ಲೈಂಬ್ ಇದು. ಈಗ ನೋಡ್ಬೇಕು ಹೇಗೆ ಅಂತ. ನೋಡಿ ಜಾರದು ನೋಡಿ. ಮೇಯ್ನ್ ಅಂತ ಹೇಳಿದ್ರೆ ಇದಲ್ಲ, ಚಳ್ಳುಕಲ್ಲಲ್ಲ, ಅದು ಜಾರಿದ್ರೆ ಹೋಯ್ತು. ಮತ್ತೆ ಈ ಗಾಳಿ ನೋಡಿ ಜಾರಿತು. ಎಸ್, ಇಲ್ಲಿ ಬನ್ನಿ ಜಾಲಿ ಬನ್ನಿ. ಈಗ ಈ ಕಣಿ ಈಗ ಕ್ರಾಸ್ ಮಾಡ್ಬೇಕು ನಾವು, ವಿಚ್ ಈಸ್ ಲೆಟ್ಸ್ ಸಿ ಹೇಗೆ ಇಳಿಸೋದು. ಐ ಥಿಂಕ್ ಮಿಡ್ಲಿಂದ ಹೋಗೋದು ಬೆಟರ್. ಎಸ್, ಜೈ ಅಂತೇಳಿ ಬರ್ಬೇಕಷ್ಟೇ. ಆಗುವಂಥದ್ದೆಲ್ಲ ಹಾಗೇ ಆಗ್ತದೆ. ಕಾಂಟ್ ಡು ಎನಿಥಿಂಗ್ ಅಬೌಟ್ ದ್ಯಾಟ್. ಸೊ ನಮ್ಮ ವಾಯ್ಸ್ ಬರಲಿ ಈಗ. ಇದು ಹತ್ತಿಸುವಾಗುಂಟಲ್ಲ, ಈ ಒಂದು ಚಡ್ಡಿ ಭಾರಿ ಡೇಂಜರಸ್. ಒಂದು ಗ್ರಿಪ್ಪೇ ಸಿಕ್ಕಿಲ್ಲ. ನಾನಾ ಮಿಡ್ಲಲ್ಲಿ ಬಂದೆ. ಬೇಕಾದ್ರೆ ಕಣ್ಣಿಗೆ ಇಳಿಸಿ ಬಾ ಚಡಿಗೆ. ಇಲ್ಲ, ಹಿಡ್ಕೊಳ್ಳೋ. ಹಾಂ, ಹೋಗಲಿ. ಹಾಂ, ಅಷ್ಟೇ. ಎಸ್ ಮರಪ್ಪ. ರೇರ್ ಬ್ರೇಕ್, ಓನ್ಲಿ ರೇರ್ ಬ್ರೇಕ್. ಇದರಲ್ಲೇ ಬಾ. ಬರಲಿ. ಬ್ರೇಕ್, ರೇರ್ ಬ್ರೇಕ್. ಕಾಲು ಲೆಫ್ಟಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನೀ ಬೇಕಿರ ಕಣ್ಣಿಗೆ ಹಾಕಿ ಬಾ. ಹಾಂ, ಲೆಫ್ಟ್ ಹೋಗು. ಎಸ್ ಜಾರಿಕೊಂಡು ಬರಲಿ ಹಾಗೆ. ಎಸ್, ಹೋಗಲಿ. ಎಸ್, ಬರಲಿ. ಹಾಂ, ಕೊಡು ಎಕ್ಸಿಲೇಟರ್ ಕೊಡು. ಅಲ್ಲೊಂದು ಕಲ್ಲುಂಟು, ಚೂರು ಥ್ರಾಟಲ್ ಕೊಡು, ಬರ್ತದೆ. ಎಸ್, ಕೊಡು. ಹಾಂ, ಎಸ್. ಈಗ ರೈಟ್ ಹಾಕು. ಹಾಂ, ಅಷ್ಟೇ. ಹತ್ತಿಸೋದು ಭಾರಿ ಚಾಲೆಂಜಿಂಗ್ ಮಾತ್ರ ಇಲ್ಲಿ. ಅಲ್ಲಿ ಎಂತ ಗೊತ್ತುಂಟಾ, ಈಚೆಂದ ಬರೋಗೊಮ್ಮೆ ಟ್ರ್ಯಾಕ್ ಚೇಂಜ್ ಮಾಡಬೇಕಾಗ್ತದೆ. ಟ್ರ್ಯಾಕ್ ಚೇಂಜ್ ಮಾಡುವಾಗ ಹೋಯ್ತು, ಮೊಮೆಂಟಮ್ ರಟ್ಟಿತ್ತು ಮತ್ತೆ ಅಲ್ಲಿ. ಹೋಗಿದ್ದೀರಾ ಒಮ್ಮೆ ಹತ್ತಿಸಿಯೇನೆ ಆರ್ನೆಟ್. ಆಗ ಇಷ್ಟು ಟಫ್ ಇರಲಿಲ್ಲ, ಇದು ಈಗ ರೀಸೆಂಟ್ ಇದು ಇಷ್ಟು ಟಫ್. ಅದು ಹೌದು, 1-2 ವರ್ಷದಿಂದ ಇದು ಈಸಿ ಇತ್ತು. ಇದೇ ದಾರಿ ಆಗಿತ್ತು ಆ್ಯಕ್ಚುಲಿ 2 ವರ್ಷ ಹಿಂದೆ.
ಮತ್ತೆ ಉಳ್ದದೆಲ್ಲ ಅದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಸ್ಲ್ಯಾಂಟ್ ನೋಡಿ, ದಾರಿಯ ಸ್ಲ್ಯಾಂಟ್. ಇನ್ ಕೇಸ್ ನೀವು ಬ್ರೇಕ್ ಹೊಡೆದ್ರೂ ಸಹ ರಾರ್ ಸ್ಲಿಪ್ ಆದರೆ ಗಾಡಿ ಹೀಗೆ ಆಗ್ತದೆ. ಹಾಂ, ಇದು ಮಳೆಗಾಲಲ್ಲಿ ಇದು ಮಾತ್ರ ಸೂಪರ್ 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 ಸ್ಲಿಪ್ಪರಿ ಆಗಿರ್ತದೆ, ಫುಲ್ ಪಾಮಜಿ ಆಗಿರ್ತದೆ. ಎಸ್, ಇದೆಲ್ಲ ಈಸಿ ಉಂಟು. ಎಂತ ಮಾರೆ, ಯಾರೋ ಆಯಿಲ್ ಬಿಟ್ಟು ಇರ್ರಿ. ಮಳೆಗಾಲದಲ್ಲಿ ಮಾತ್ರ ಈ ಒಂದು ದಾರಿ ಉಂಟಲ್ಲ ಗವಿ ಬೆಟ್ಟಕ್ಕೆ, ಇದು ಮೋಸ್ಟ್ ಅಂತ ಹೇಳೋದು ಚಾಲೆಂಜಿಂಗ್ ಆರ್ ಟಫೆಸ್ಟ್ ಅಂತ ಹೇಳ್ಬೋದು. ಈಗ ತೊಂದರೆ ಅಲ್ಲ, ಈಗ ಪಾಸ್. ಇನ್ನು ತೊಂದರೆ ಅಲ್ಲ, ಇನ್ನೆಲ್ಲ ಡೌನ್ಗಳು ಆರಾಮ್ಸೆ ಹೋಗ್ತದೆ. ಓ, ಅಲ್ಲೊಂದುಂಟು ಮಾರೆ ಕುದ್ದು, ಒಂದು HT ಉಂಟಲ್ಲಿ, ಇಲ್ಲಿಯೋ ಹೋಗ್ತದೆ ಅದು. ಈಗ ಇನ್ನೊಂದು ಟ್ರೈ ಮಾಡುವ ಇವತ್ತು, ಆ ಲೇಕಿಗೆ ಒಂದು ಹೋಗುವ. ಮೋಸ್ಟ್ಲಿ ನಾನು ಲಾಸ್ಟ್ ಟೈಮ್ ನಾವು ಹೋಗಲಿಲ್ಲ, ಯಾಕಂತ ಹೇಳಿದ್ರೆ ನಮಗೆ ರಿಟರ್ನ್ ಬರುವಾಗ ಇನ್ನೊಂದು ದಾರಿ ಸಿಕ್ಕಿತ್ತು, ಹಾಗೆ ಅದರಲ್ಲಿ ಬಂದದ್ದು. ಈ ಸತಿ ಇನ್ನೊಂದು ಲೇಕ್ ಉಂಟು, ಅದನ್ನು ಒಮ್ಮೆ ನೋಡಿ ಹೋಗುವ. ಇದೇ ಲೆಗ್ ಅಲ್ಲಿಂದ ಮೇಲಿಂದ ಕಂಡದು. ಅವ ಸೀದೋದ್ನ ಅಂತ ನೋಡಿ, ಗವಿ ಬೆಟ್ಟ ಅದು. ಅಲ್ಲಿಂದ ಈಗ ಇಳ್ದು ಈಗ ಈ ಲೇಕಿಗೆ ಬಂದೆವು. ಓ, ಅಲ್ಲಿ ಡಕ್ ಸ್ವಿಮ್ಮಿಂಗ್ ಮಾಡ್ತಾ ಉಂಟು, ಸೂಪರ್. ನೈಸ್. ಮತ್ತು ಇಲ್ಲಿಂದ ನಿಮಗೆ ಜಿಪ್ಸಿ ಇದೆಲ್ಲ ಸಿಗ್ತದೆ ರೆಂಟಿಗೆ. ಇಂಟರ್ಕಾಮ್ ಕನೆಕ್ಟ್ ಆಯ್ತಾವ, ಇಲ್ಲದ್ದೇನೆ ಕೈಲಿ ಎದುರು. ಇದು ಆ್ಯಕ್ಚುಲಿ ಮೇಯ್ನ್ ರೋಡು. ಈಗ ನಾವು ಬಂದೇವಲ್ಲ, ಅಲ್ಲಿಂದ ಆ ಲಾಸ್ಟ್ ಇಳ್ದದಲ್ಲ, ಆ ಮಿಡ್ಲಲ್ಲೊಂದು ಇನ್ನೊಂದು ಕಡೆ ನಾನು ತೋರಿಸಿದ್ದೆ ನೋಡಿ. ಸೊ ಅಲ್ಲಿಂದ ಯೂಶ್ವಲಿ ಇವರು ರೆಂಟ್ ಪಿಕಪ್ ಅವರೆಲ್ಲ ಹೋಗೋದು. ಸೊ ಆ ರೋಡ್ ನೋಡಬೇಕು ಅಂತ ಹೇಳಿದ್ರೆ ನೀವು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿ, ಅದೆಲ್ಲ ಆ ರೋಡ್ ಕವರ್ ಮಾಡ್ಯಾನೆ. ಇಲ್ಲೇ ಐ ಬಟನಲ್ಲುಂಟು. ಸರಿ, ಈಗ ಹೋಗುವ ಇಲ್ಲಿಂದ ಬ್ಯಾಕ್ ಟು ಹೋಮ್ ಪುತ್ತೂರಿಗೆ. ಗಂಟೆ ಈಗ 5:30 ಆಯ್ತು ಇಲ್ಲಿ.